Hello everyone. Welcome to Sanmargaha classes. 31st question from Jamaican fragment. Different types of texts are given below. Read them as last as you can and answer the question given at the end. Okay. It carries 4 marks, children. Here the five ಟೆಕ್ಸ್ಟ್ಸ್ ಆರ್ ಗಿವನ್. ಓಕೆ, ಟೆಕ್ಸ್ಟ್ ಅಂತಂದ್ರೆ ಒಂದೊಂದು ಪ್ಯಾರಾಗ್ರಾಫ್ ಅನ್ನ ಕೊಟ್ಟಿದ್ದಾರೆ ಮಕ್ಳೇ. ಓಕೆನಾ? ಸೊ ಆ ಐದು ಟೆಕ್ಸ್ಟ್ ಕೂಡ ಕ್ವಶನ್ ಏನೆ. ದೀಸ್ 5 ಟೆಕ್ಸ್ಟ್ ಆರ್ ಕ್ವಶನ್ಸ್ ಓನ್ಲಿ. ಓಕೆ, ಸೊ ಎಟ್ ದ ಎಂಡ್ ಆಫ್ ದ ಟೆಕ್ಸ್ಟ್ ಯು ಹ್ಯಾವ್ ಅ ಟೇಬಲ್. that table you have to fill in by reading the text given. Okay, so we will see one by one all the text now and we will solve the table. Okay, text A. The sun is up, the sky is blue, birds are singing fresh and new. A brand new day is here to start with joy and hope in every heart. What is this, children? This is a poem, stanza of a poem, maybe, isn't it? So you have to understand what type of text it is. Is it a poem? Is it a letter? Is it a news? Is it a timetable? Is it a scorecard? Whatever it is. Okay. So you have to understand it by reading the text carefully. So text A is a poem, right? Isn't it? We'll go to the next question. B. Text B. Ravi. Hi Meena, did you do your homework? Then Meena says, yes, I did. It was quite easy today. Ravi is telling, that's great. Want to play after school? Then Meena says, sure, let's meet at the park. Okay. What is this, children? This is the conversation between Ravi and Meena, right? Now text C. What is in text C? Fire breaks out in local market. A fire broke out in the central market yesterday evening. Fortunately, no one was injured. Firefighters reached quickly and controlled the blaze within an hour. So ಇದು ಏನ್ ಹೇಳ್ತಾ ಇದೆ ನಿಮ್ಗೆ ದ ಕಾಸ್ ಆಫ್ ದ ಫೈರ್ ಈಸ್ ಬೀಯಿಂಗ್ ಇನ್ವೆಸ್ಟಿಗೇಟೆಡ್. ಇಷ್ಟು ಇನ್ಫಾರ್ಮೇಶನ್ ನ ಕೊಟ್ಟಿದ್ದಾರೆ. ಏನ್ ಹೇಳ್ತಾ ಇದೆ ಇದು ನಿಮ್ಗೆ ಮಕ್ಳೇ? ಒಂದು ನ್ಯೂಸ್ ಅನ್ನ ಕೊಡ್ತಾ ಇರ್ಬೋದು ಅಲ್ವಾ, ಅಥವಾ ಒಂದು ಇನ್ಫಾರ್ಮೇಶನ್ ನ ಕೊಡ್ತಾ ಇರ್ಬೋದು. ಫೈರ್ ಬ್ರೇಕ್ಸ್ ಔಟ್ ಇನ್ ಲೋಕಲ್ ಮಾರ್ಕೆಟ್. ಒಂದು ಮಾರ್ಕೆಟ್ ಅಲ್ಲಿ, ಲೋಕಲ್ ಮಾರ್ಕೆಟ್ ಅಲ್ಲಿ ಫೈರ್ ಕ್ಯಾಚ್ ಆಗಿದೆ ಅಂದ್ರೆ ಬೆಂಕಿ ಅನಾಹುತ ಆಗಿದೆ ಅನ್ನೋದನ್ನ ಇದು ತಿಳಿಸ್ತಾ ಇದೆ. ಓಕೆನಾ? ಸೊ ಏನಾಗಿದೆ ಅಲ್ಲಿ? ಫೈರ್ ಬ್ರೋಕ್ ಔಟ್ ಇನ್ ದ ಸೆಂಟ್ರಲ್ ಮಾರ್ಕೆಟ್ ಎಸ್ಟರ್ಡೇ ಈವ್ನಿಂಗ್. ನಿನ್ನೆ ಈವ್ನಿಂಗ್ ಒಂದು ಮಾರ್ಕೆಟ್ ಅಲ್ಲಿ, ಸಂತೆಯಲ್ಲಿ ಬೆಂಕಿ ಅನಾಹುತ ಆಗಿದೆ. ಅಗ್ನಿಶಾಮಕದವರು ಅಲ್ಲಿ ರೀಚ್ ಆಗಿದ್ದಾರೆ ಮತ್ತು ಅದನ್ನ ನಿಯಂತ್ರಣಕ್ಕೆ ತಂದಿದ್ದಾರೆ. ಕಂಟ್ರೋಲ್ ದ ಬ್ಲೇಸ್, ಬೆಂಕಿಯನ್ನ ನಿಯಂತ್ರಣಕ್ಕೆ ತಂದಿದ್ದಾರೆ. ದ ಕಾಸ್ ಆಫ್ ದ ಫೈರ್ ಇಸ್ ಬೀಯಿಂಗ್ ಇನ್ವೆಸ್ಟಿಗೇಟೆಡ್. ಯಾಕೆ ಬೆಂಕಿ ಅನಾಹುತ ಆಗಿದೆ ಅನ್ನುವಂತ ಕಾರಣವನ್ನ ಅವರು ತನಿಖೆ ಮಾಡ್ತಾ ಇದ್ದಾರೆ ಅನ್ನೋದನ್ನ ಹೇಳ್ತಿದ್ದಾರೆ. ಓಕೆ, ದಿಸ್ ಇಸ್ ಟೆಕ್ಸ್ಟ್ ಸಿ. Text D is a table. Okay, what is there in the table? Train departure arrival from 2 ಅಂತ ಕೊಟ್ಟಿದ್ದಾರೆ. ಚೆನ್ನೈ ಎಕ್ಸ್ಪ್ರೆಸ್ ಟ್ರೈನ್ 6 AM is the departure time. Arrival time is 10 AM from Chennai to Pune. Udyan Express departure time is 9:30 AM. Arrival at 1:30 AM from Bangalore to Mumbai. So ಏನಿದು? This is a ಟೈಮ್ ಟೇಬಲ್ ಆಫ್ ಎ ಟ್ರೈನ್ ಅಲ್ವಾ? ಎವ್ರಿ ರೈಲ್ವೆ ಸ್ಟೇಷನ್ ಅಲ್ಲಿ ನೀವು ಇದನ್ನ ನೋಡಬಹುದು ಅಲ್ವಾ ಮಕ್ಳೇ? ಸೊ ನೆಕ್ಸ್ಟ್ ಟೆಕ್ಸ್ಟ್ ಇಸ್ ಟೆಕ್ಸ್ಟ್ ಇ. ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ. ಇಂಡಿಯಾ 250 ಫಾರ್ 6 ಇನ್ 50 overs. Australia 240 for 10 in 48.3 overs. Okay. Next, result. What is the result? What should be the result? India won by 10 runs. India won the match by 10 runs. ಅಂತ ಕೊಟ್ಟಿದ್ದಾರೆ. ಓಕೆನಾ? So these are the different texts given. Now
The question is fill in the table for 4 marks ಅಂತ ಕೊಟ್ಟಿದ್ದಾರೆ. ಓಕೆನಾ? ಸೊ ಇದರಲ್ಲಿ ಸೀರಿಯಲ್ ನಂಬರ್ ಅಂಡ್ ಟಾಪಿಕ್ಸ್ ಮತ್ತು ಟೆಕ್ಸ್ಟ್ ಯಾವುದು ಅನ್ನೋದನ್ನ ನೀವು ಬರಿಬೇಕು. ನಾನು ಇಲ್ಲಿ ಆಲ್ರೆಡಿ ಬರ್ತಿದ್ದೀನಿ. ಸೀರಿಯಲ್ ನಂಬರ್ 1 ನ್ಯೂಸ್ ರಿಪೋರ್ಟ್. ನ್ಯೂಸ್ ರಿಪೋರ್ಟ್ ಯಾವುದು ಮಕ್ಕಳೇ? ಸಿ. ಟೆಕ್ಸ್ಟ್ ಸಿ ಇಸ್ ಅ ನ್ಯೂಸ್ ರಿಪೋರ್ಟ್ ಅಬೌಟ್ ಫೈರ್ ಕ್ಯಾಚ್ ಅಲ್ವಾ? 2 ರೈಲ್ವೆ ಟೈಮ್ ಟೇಬಲ್. ರೈಲ್ವೆ ಟೈಮ್ ಟೇಬಲ್ ಯಾವುದು? ಟೆಕ್ಸ್ಟ್ ಡಿ. ಅದರಲ್ಲಿ ನಿಮಗೆ ಡಿಪಾರ್ಚರ್ ಟೈಮ್, ಅರೈವಲ್ ಟೈಮ್, ಯಾವ ರೈಲು ಅದನ್ನೆಲ್ಲ ಕೊಟ್ಟಿದ್ದಾರೆ. ಸೊ ದಟ್ ಈಸ್ ರೈಲ್ವೆ ಟೈಮ್ ಟೇಬಲ್. 3 ಸ್ಕೋರ್ ಕಾರ್ಡ್. ಸ್ಕೋರ್ ಕಾರ್ಡ್ ಯಾವ್ದ್ರಲ್ಲಿ ಕೊಟ್ಟಿದ್ದಾರೆ? ಟೆಕ್ಸ್ಟ್ ಇ ನಲ್ಲಿ. ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಅಲ್ವಾ? 4th ಒನ್ ಪೋಯಮ್. ಪೋಯಮ್ ಯಾವುದು? ಟೆಕ್ಸ್ಟ್ ಎ. ನಾನು ಫಸ್ಟ್ ಹೇಳಿದೆ ಇದು ಪೋಯಮ್ ಇರ್ಬೋದು ಅಂತ, ಅದು ಪೋಯಮ್ ಅಲ್ವಾ? 5th ಒನ್ ಕಾನ್ವರ್ಸೇಷನ್ ಬಿಟ್ವೀನ್ ಮೀನಾ ಅಂಡ್ Ravi, that is text B. Okay. Here the question will be text, which is the news report, which is the railway timetable, which is the scorecard, which is the poem, and which is conversation. This will be asked to you. Okay. So ಯಾವುದು ಏನು ಅನ್ನೋದನ್ನ ನೀವು ಐಡೆಂಟಿಫೈ ಮಾಡೋದನ್ನ ಕಲಿಬೇಕು. ಓಕೆನಾ? ಥ್ಯಾಂಕ್ ಯು.